ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವೀಡಿಯೋಸ್. ಸೊ ನಾನು ನಿಮ್ಮ ಪ್ರೀತಿಯ ಮೈಸೂರಿಗೆ ಆದಿ ಮಾತಾಡ್ತಾ ಇರೋದು. ಏನು ಆಲ್ರೆಡಿ ಮೈನ್ ರೋಡಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರೆ. ಸೊ ಇವತ್ತು ನಾನು ನಮ್ಮ ಅತ್ತೆ ಮನೆಯದು ದೊಡ್ಡಮ್ಮವ್ರ ಮನೆಯಲ್ಲಿ ಇವತ್ತು ಊರ ಹಬ್ಬ ಇತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ, ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡೋಣ, ಬಸ್ ಬೇಗ ಬರ್ತಾಯಿದೆ. ಸೊ ನೆಕ್ಸ್ಟ್ ಫೈನಲಿ ಬಸ್ಸಲ್ಲಿ ಬಂದು ಹತ್ಕೊಂಡು ನಾನು ನಮ್ಮ ಪಾಪ ಹೋಗ್ತಾ ಇದ್ದೀವಿ. ನಮ್ಮ ಅದಕ್ಕೆ ಅಲ್ಲಿ ಊಟಗಳು ಬಂದು ಸಿಗ್ತಾರೆ. ಬಸ್ ಅರ್ಜೆಂಟ್ ಬರ್ತಾ ಇದ್ದಾರೆ. ಹಾಗೆ ಹೇಗಿದೆ ಇಯರಿಂಗ್? ಲಾಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಹೋದಾಗ ತೊಗೊಂಡಿದ್ದು ಇಯರಿಂಗ್ ಜ್ಞಾಪನ ಇದೆಯಾ? ಚೆನ್ನಾಗಿದ್ದಾರ? ಹಾಯ್ ಮಾಡಮ್ಮ. ನಮ್ಮ ಪಾಪು ಹಾಯ್ ಮಾಡಿಲ್ಲ ಅಂತ ಕೇಳಿ ಹಾಯ್ ಮಾಡ್ತಾ ಇದ್ದಾರೆ. ಸೊ ಹೋಗಿ ಇವತ್ತೇ ವಾಪಸ್ ಬರ್ತೀವಿ, ಇಲ್ಲಾಂದರೆ ನಾಳೆ. ಸೊ ಹೋಗೋಣ ಬನ್ನಿ. ಸೊ ಫೈನಲಿ ರೀಚ್ ಆದ್ವಿ ಬೇರೆಯಾಗೆ. ಅಲ್ಲಿ ನಮ್ಮ ಅದಕ್ಕೆ ಊಟಗಳಿಂದ ಹತ್ಕೊಂಡ್ರು, ನೋಡ್ಕೊಂಡು ಬಂದು ಇಲ್ಲಿ ಇದೇನೋ ಇಲ್ಲಿ ಬಣ್ಣ ಹಾಕ್ಕೊಂಡು ಆಟ ಆಡ್ತಾರಂತೆ. ಸೊ ಅದಕ್ಕೆ ಬಣ್ಣ ತಗೊಂಡು ಹೋಗ್ತಾ ಇದ್ದಾಳೆ. ಇಲ್ಲಿಂದ ಮನೆಗೆ ನಡ್ಕೊಂಡು ಹೋಗ್ಬೇಕು, ತುಂಬ ದೂರ. ಅದೇ ಹೇಳ್ದಂಗೆ ಇಲ್ಲಿ ಬಸ್ಗಳು ಸಿಗೋದಿಲ್ಲ. ಬಸ್ಗಳಿಲ್ಲ ಅಂದರೆ ನಡ್ಕೊಂಡೇ ಹೋಗಬೇಕು. ಇಲ್ಲಿಂದ ಯಾವುದೇ ಆಟೋಗಳು ಅಲ್ಲೆಲ್ಲ ಹೋಗೋಲ್ಲ, ಬಿಕಾಸ್ ಆ ರೋಡಲ್ಲಿ ಜಾಸ್ತಿ ಓಡಾಡಲ್ಲ ಯಾರು. ಹಾಗಾಗಿ ಸೊ ಇಲ್ಲಿಂದ ನಡ್ಕೊಂಡು ಮನೆಗೆ ಹೋಗಬೇಕು. ನಂಗೆ ಇಲ್ಲಿಗೆ ಬಂದರೆ ಅದೇ ಬೇಜಾರು. ಮಾಡಿಲ್ಲ ದಿನ ಅಂತ ಹೇಳ್ಬಿಟ್ಟಿಲ್ಲ. ನನ್ನ ಕಡೆ ಎಲ್ಲ ಚೆನ್ನಾಗಿ ತಗೋತಾನೆ. ಮೂರು ಪೇನ್ ಬೇಕು ಅಂತ ನಿನ್ನೆ ಹಬ್ಬ ಆಯಿತು. ಸೊ ಹಾಗಾಗಿ ಅವ್ರು ದೊಡ್ಡಮ್ಮ ತಂಬಿಟ್ಟು ಮಾಡಿದ್ರು. ಮೇಘ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಮೇಘ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಮ್ಮ ಹುಡುಗ ಡೈಲಾಗ್ ಹೊಡಿತಾನಂತೆ. ಕೈ ಬಿಡು, ಡೈಲಾಗ್ ಹೊಡಿತಾನಂತೆ. ಕೇಳಿಸ್ಕೊಳೈತೆ ಅಲ್ವೇ? ಹೇಳಮ್ಮ. ನಗ ಇಟ್ಕೊಂಡು ಹೇಳಿದ್ರೆ ಅರ್ಥ ಆಗಲ್ಲ. ಜೋರಗಳು. ಬಣ್ಣ ಬಿಟ್ಬಿಡು.
ಅಷ್ಟಿಗೆ ಮುಖ ತೊಳ್ಕೊಂಡು ಹೋಗಿದ್ದೆ. ಮತ್ತು ಇದೆಲ್ಲ ಪೂಜೆ ಮುಗಿತ್ತು. ಎಲ್ಲ ಆಚಾರನೂ ಪೂಜೆ ಮುಗಿಸಿ ಒಳಗಡೆ ದೇವ್ರನ್ನ ಇಟ್ಬಿಟ್ರು. ಸೊ ಹಾಗಾಗಿ ಮನೆಗೆ ಬಂದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮೇ ಬಿ ಇವತ್ತು ಹೊರಡಲ್ಲ ಅನಿಸುತ್ತೆ, ನಾಳೆ ಇಲ್ಲಿಂದ ಹೊರಡ್ತೀವಿ ಅನಿಸುತ್ತೆ. ಸೊ ಹೀಗಾಗಿ ನೋಡೋಣ, ಬೆಳಗ್ಗೆ ಹೊರಡ್ತೀವಿ ಅನಿಸುತ್ತೆ. ಕಿತಾಪತಿಗಳು ಇದು ಅಂಜೋರ್ ಅಕ್ಕನ ಮಗಳು. ಸೊ ಈಚೆಗಡೆ ಇದ್ದಾರೆ, ಎಲ್ಲ ಇಲ್ಲೇ ಇದ್ದಾರೆ. ಕಿತಾಪತಿ ಅಂದರೆ ಗುಡ್ ಕಿತಾಪತಿ. ಇವನು ಬಣ್ಣ ಎಲ್ಲ ಹಾಕೊಂಡು ಪಾಪು ಚೆನ್ನಾಗಿ ಮತ್ತೆ ಸ್ನಾನ ಮಾಡ್ದ. ಸೊ ಇವತ್ತು ಮನೆ ಬೆಳಗ್ಗೆ ಆಗಿತ್ತು. ಸೊ ತಿಂಡಿ ಎಲ್ಲ ತಿಂದಾದ್ಮೇಲೆ ಚಕ್ಲಿ ಕೋಡ್ಬಳೆ ಎಲ್ಲ ಮಾಡ್ತಾಯಿದ್ದೀವಿ. ಅಲ್ಲಿ ನಮ್ಮ ಅದಕ್ಕೆ ಇದು ರೊಕ್ಕ ನಮ್ಮ ಪಾಪು ಇಲ್ಲಿ ಮುನ್ಸ್ಕೊಂಡು ನಿಂತವನೆ. ಹೆಚ್ಚು ಚಕ್ಲಿ ಕೋಡ್ಬಳೆ ಎಲ್ಲ ಮಾಡ್ತಾಯಿದ್ದೀನಿ. ನಾನು ಟೈಮ್ ಪಾಸ್ಗೆ ಅಂತ ಹೇಳ್ಬಿಟ್ಟು ಕೋಡ್ಬಳೆ ಓದ್ತಾ ಇದ್ದೀನಿ. ಅವರು ಟೈಮ್ ಪಾಸ್ಗೆ ಅಂತ ಹೇಳ್ಬಿಟ್ಟು ಚಕ್ಲಿ ಮಾಡ್ತಾವ್ರೆ. ಗೊತ್ತಮ್ಮ ಚಕ್ಲಿನ? ನೋಡೋಣ ಹೆಂಗೆ ಗೊತ್ತೈತೀರಾ ಅಂತ. ಕೋಡ್ಬಳೆನ ಚಕ್ಲಿ ಓದ್ತಾವ್ರೆ. ಟೈಮ್ ಪಾಸ್ಗೆ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಕೋಡ್ಬಳೆ ಚಕ್ಲಿ ಮಾಡ್ತಾಯಿದ್ದೀವಿ. ಮಧ್ಯಾಹ್ನ ಏನು ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ನೆನ್ನೆ ಹಬ್ಬ ಎಲ್ಲ ಮುಗೀತು. ಸೊ ನೆನ್ನೆ ಪೂಜೆ ಎಲ್ಲ ಮುಗೀತು. ಇವತ್ತು ಹೊರಡಬೇಕಿತ್ತು, ಬಟ್ ಕ್ಯಾಮ್ರಾ ಕಂಡಾಗೆಲ್ಲ ಹಾಯ್ ಮಾಡಬೇಕು ಅವನು. ಸೊ ಅದಕ್ಕೆ ಹಾಯ್ ಮಾಡ್ತಾಯಿದ್ದಾನೆ. ಸೊ
ಇವತ್ತು ಓಡಬೇಕು ಸಾಯಂಕಾಲ ಅಷ್ಟೊತ್ತಿಗೆ. ಸೊ ಹಾಗಾಗಿ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳಿ ಆಂಟಿ ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಹೊರಡೋಣ ಅಂತ. ಸೊ ಅದಕ್ಕೆ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಚಕ್ಲಿ ಕೋಡ್ಬಳೆ ಎಲ್ಲ ಮಾಡ್ತಾಯಿದ್ದೀವಿ. ಇನ್ನು ನೆಕ್ಸ್ಟು ನಿಪ್ಪಟ್ಟು ಮಾಡ್ತೀವಿ. ಸೊ ಮುಗಿಸ್ಬಿಟ್ಟು ಆಫೀಸಿಗೆ ಆ ದೇವ ಬಂಗ್ಲೆದು ಬಂಗ್ಳೂರಿಗೆ ಹೋಗೋ ನಿನ್ಬೇಕಾರೆ ಆ ದೇವ ಬೀಗ ಬಾಕ್ಲು ಹಚ್ಚಿದ್ದು ಹೋದ್ರೆ ಕೇಳ್ಬೇಕಂತ. ಎಲ್ಲಿ ಹೇಳು? ಅಲ್ಲಿ ಸ್ಕೂಲು. ಅಯ್ಯೋ ನಮಗೂ ಹಂಗೆ ಹೇಳಿದ್ರು ಗೊತ್ತಾ, ಎದ್ರಕೊಂಬಿಟ್ಟಿದ್ದೆ ಒಂದ್ಸತಿ. ಸ್ಕೂಲಲ್ಲಿ ಹಿಂದ್ಗಡೆ ಸ್ಕೂಲ್ ಐತೆ, ಅದು ಫುಲ್ ಕ್ಲೋಸ್ ಆಗಿತ್ತು, ತುಂಬ ವರ್ಷದಿಂದ ಕ್ಲೋಸ್ ಆಗಿತ್ತು. ಅಲ್ಲಿ ದೆವ್ವ ಅದೇ ಅಂತ ಎದುರಿಸ್ಬಿಟ್ಟವ್ರು. ಆಮೇಲೆ ಒಂದ್ಸತಿ ಓಪನ್ ಮಾಡಿದ್ರು, ಒಳಗೆ ಹೋಗಿ ನೋಡಿದೆ ಎಂಥದ್ದು ಇತ್ತಿಲ್ಲ ಗೊತ್ತಾ. ನಾನು ಹಂಗೆ ಅನ್ಕೊಂಬಿಟ್ಟಿದ್ದೆ. ಓ ಸೀರಿಯಸ್ಸಾ? ಹೋಗಿ ನೋಡ್ಬೇಕಾರೆ ನಾನು ಸುಮ್ಮನೆ ಅದಾಗ ಅದೇ ಬಾಕ್ಲು ಹಚ್ಕೋತದೆ, ಅದಕ್ಕೆ ದೆವ್ವ ಇರೋದಿಲ್ಲ ಗಾಳಿಗೆ. ಗಾಳಿಗಲ್ಲ ಮತ್ತೆ ಗಾಳಿಗಲ್ಲ, ಈಗ ಗಾಳಿ ಬಂದಿಲ್ಲ, ಅಲ್ಲಿ ಹೋಗ್ಬಿಟ್ಟು ನೋಡ್ಬೇಕಾರೆ. ಬಾ ತೋರಿಸ್ತೀನಿ ದೆವ್ವ ಆಯ್ತೋ ನೀನಿದ್ಯೋ ಅಂತ. ಒಳಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹಸು ಕಟ್ಟಾಕೊಂಡವ್ರೆ. ರೋಡ್ ಸೈಡ್ಗೆ ಇರೋದು ಮನೆ. ನಾವು ಕಾಂಪೌಂಡ್ ಎಗ್ರೆ ಹೋಗೋಣ. ಯಾವ ಕಡೆ ಏನೋ ಹಿಂಗೆ ತೆಗ್ದು ಹಿಂಗೆ ಕಾಲ ಹಾಕಮ್ಮ ಹಾಕಕ್ಕೆ ಕೂತ್ಕಮ್ಮ ನೀಟಾಗಿ. ಇದು ನಾವು ಅದಕ್ಕೆ ಅವರು ಓದಿದ ಸ್ಕೂಲ್ ಅಂತೆ, ಗೌರ್ಮೆಂಟ್ ಸ್ಕೂಲ್. ಇವಾಗ ರಜಾ ಅಲ್ವಾ, ಸೊ ಹಾಗಾಗಿ ಮುಟ್ಟಿಸ್ಬಿಟ್ಟವ್ರೆ. ಇದು ಅಂಗನವಾಡಿನೂ ಆಯ್ತಾ? ಎಷ್ಟನೇ ಕ್ಲಾಸ್ವರೆಗೂ ಐತೆ? 5ನೇ ಕ್ಲಾಸ್ವರೆಗೂ ಮಾತ್ರ. 3ನೇ ಕ್ಲಾಸ್ ರೂಮ್ ಅದೇ 5 ಅಂತೆ. ಹಾಂ ಹಾಂ ಇವಾಗ ಎರಡು ಒಟ್ಟಿಗೆ ಮಾಡ್ಬಿಟ್ಟು ಜಾಸ್ತಿ ಮಕ್ಕಳಿಲ್ಲ ಅಂತ ಅವಾಗ ಅಂದಿತ್ತು. ನಿಮಗೂ ತೋರಿಸ್ತಾರಂತೆ ದೇವ್ರ ಬಂಗ್ಲೆ. ಅವ್ರು ಜೋಡೆಲ್ಲ ಅಂತಿದ್ರು, ಇದು ದೇವ್ರ ಬಂಗ್ಲ ಬರ್ಬೇಡ ಯಾರು ನನಗೆ ಬಿಟ್ಟು ನೀನು ಮಾತು ಅಂತ ನೋಡಿ. ಇವತ್ತು ಏನಾದ್ರು ಬಿಡ ಮೇಘ ಕೊಡು ಬಿಡು. ಇದು ಹಳೇ ಸ್ಕೂಲು. ಇದನ್ನ ದೇವದ ಮನೆ ಅಂತಾರಲ್ಲ, ಇಲ್ಲಿ ಬೋರ್ಡ್ ಅಲ್ಲಿದೆ ನೋಡಿ. ಎಲ್ಲ ರಸ್ತೆ ಚೆನ್ನಾಗಿದೆ. ಒಂದು ಬಂಡೆನೂ ಇದೆ. ಚಪ್ಪಲ್ ಬಿಡ್ಕ ಬಯಸು. ಸ್ಲಿಪ್ಪರ್ ಮಾಡ್ಕೊಬ ಸ್ಲಿಪ್ಪರ್ ಹಾಕಬ ಚಪ್ಪಲ್ ಅಲ್ಲ ಅಲ್ಲವ ನಾನು ಅಲ್ಕಲ್ ಬಂದ ಇಲ್ಲಿ ಬೋರ್ವೆಲ್ ಇದೆ, ನೀರು ಬರುತ್ತೆ ಇಲ್ಲಿ. ನೀರು ಬರುತ್ತೆ ಚೆನ್ನಾಗಿದೆ. ಇದ್ರ ಮೇಲೆ ಕುತ್ಕೊಂಡು ಯಾರೋ ಈಗ ನೋಡಿದ್ರೆ ಇಷ್ಟು ಉದ್ದದ ಅನಿಸ್ತದೆ. ಅವಾಗ ಇಷ್ಟು ಚಿಕ್ಕದು ಗೊತ್ತಾ ಅಲ್ಲ, ಅವಾಗ ದೊಡ್ಡದು ಅನಿಸ್ತಿತ್ತು, ಇವಾಗ ಚಿಕ್ಕದು ಅನಿಸ್ತಾ ಇದೆ. ಇದು ಇದು ಅಡುಗೆ ಮಾಡೋ ಜಾಗ.
ಅನ್ನಪೂರ್ಣ ಕೊಠಡಿ ಅಡಿಗೆ ಮನೆ ಒಗ್ಗರಣೆ ನೀರು ಕುಡಿಸ್ಬೇಕು ಅಂತ ಹೇಳ್ಬಿಟ್ಟು ಕಟ್ಟವ್ರು ನೋಡಿ. ಕಡ್ಡಿ ಇಚ್ತಾವನೆ ವೆಹಿಕಲ್ನ ಮಾಡ್ಕೊಂಡು ಅಲ್ಲಿ ನೋಡಿ ಹೊಗೆ ಸೊಪ್ಪು ಟ್ರೇ ಮಾಡಿಟ್ಟಿದ್ದಾರೆ ಆ ಥರ. ಅದನ್ನು ಫಸ್ಟು ಟ್ರೇ ಮಾಡಿಟ್ಟು ಆಮೇಲೆ ಗಿಡಗಳನ್ನ ನೆಡ್ತಾರೆ. ಎಷ್ಟು ಚೆನ್ನಾಗಿ ಸೂರ್ಯ ಮುಳುಗ್ತಾ ಇದ್ದಾನೆ ನೋಡಿ, ಚೆನ್ನಾಗಿದಾರ. ಟ್ರೇ ಮಾಡಿಟ್ಟು ಅದನ್ನು ನೆಡ್ತಾರೆ, ಆಮೇಲೆ ಫಸ್ಟು ಟ್ರೇ ಮಾಡಿರ್ತಾರೆ. ಇದೇ ದೇವಸ್ಥಾನದಲ್ಲಿ ನೆನ್ನೆ ದೇವ್ರ ಮಹೋತ್ಸವ ನಡೆದಿದ್ದು. ನಾವೆಲ್ಲರೂ ಕೂತ್ಕೊಂಡು ಚೌಕಾಬಾಳೆ ಆಡ್ತಾಯಿದ್ದೀವಿ ನೋಡಿ. ಬರೀ ಮೋಸ್ತಾಟ ಆಡ್ತಾರೆ ಇವ್ರು, ಮಾತ್ರ ಬರೀ ಮೋಸ್ತಾಟ ಆಡೋದು. 3 ಒಂದಾ 2 ಇವಾಗ ಆಟ. ಫೈನಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾಳೆ ಬೆಳಗ್ಗೆ ಊರಿಗೆ ಹೋಗಿ ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಏನು ಮಾಡೋದಿಲ್ಲ. ಬೆಳಗ್ಗೆನೇ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಮತ್ತೊಂದು ವಿಡಿಯೋದಲ್ಲಿ ಸಿಗುವ, ಅಲ್ಲಿವರೆಗೂ ಬಾಯ್, ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್, ಲವ್ ಯು ಆಲ್.